चिदम्बरनमस्तेऽस्तु चिन्तितार्थप्रदायिने औदुम्बरसदा वासा चिदम्बर नमोऽस्तु ते ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಏನಪ್ಪ, ನಮ್ಮ ಅಂತರಂಗದಲ್ಲಿ ಇರುವ ಇಚ್ಛಾ, ವಾಸನ, ಮಾಲಿನ್ಯ, ವಿಕಾರಗಳು ಎಲ್ಲಿವರೆಗೂ ತೊಳೆದಿ ಕೊಚ್ಕೊಂಡು ಆಚೆ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಏನೇನನ್ನ ಮಾಡುತ್ತಾ ಇದ್ದೇವೋ ಅದೆಲ್ಲವೂ ತೋರ್ಪಡಿಕೆ, ದಾಂಭಿಕತನ ಅನ್ನೋದನ್ನು ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಪ್ರತಿಪಾದಿಸ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಬೋಧನೆ ಮಾಡುತ್ತಾ ಇದ್ದಾರೆ. ನಾವು ಮೇಲಿಂದ ಏನೇ ತೋರ್ಪಡಿಕೆ ಮಾಡಿದ್ರೂ ಸಹ ಆ ತೋರ್ಪಡಿಕೆ ಇಟ್ ಈಸ್ ಇನ್ ದ ಡೊಮೇನ್ ಆಫ್ ಮಾಯಾ, ಇಟ್ ಈಸ್ ನಾಟ್ ಪರ್ಮನೆಂಟ್. ತೋರ್ಪಡಿಕೆನೂ ಪರ್ಮನೆಂಟ್ ಇಲ್ಲ. ನಾನು ಭಕ್ತಿ ಮಾಡುತ್ತಾ ಇದ್ದೇನೆ, ಅದರ ಹಿಂದೆ ನಾನು ಭಕ್ತಿ ಮಾಡ್ತಿರೋದು ಯಾರು? ನಾನು. ಸೊ ನಾವು ತಗೊಂಡು ಹೋಗೋದು ತಪ್ಪ, ಭಿಕ್ಷಾವಂದನ ಮಾಡೋದು ತಪ್ಪ, ಏನೂ ತಪ್ಪಿಲ್ಲ. ಆದರೆ ಅದನ್ನು ನಮ್ಮ ಕರ್ಮ ಕಳಿಸ್ಲಿಕ್ಕೆ ಭಗವಂತ ಅದನ್ನೆಲ್ಲ ನಮ್ಮ ಹತ್ರ ಮಾಡಿಸ್ತಾ ಇರೋದು. ಆದರೆ ತೋರ್ಪಡಿಕೆ ಯಾವಾಗ ಆಗತ್ತೆ, ಅದರಲ್ಲಿ ನಾವು ಬದುಕಿರ್ಲಾರ್ದಲೇನೆ ಕೇವಲ ಒಂದು ಕ್ಷಣಿಕ ಅದು. ದಟ್ ಈಸ್ ಆಲ್ಸೋ ವಿ ಆರ್ ಡೂಯಿಂಗ್ ಕ್ಷಣಿಕ. ಇಟ್ ಈಸ್ ನಾಟ್ 24/7 ಹ್ಯಾಪನಿಂಗ್. ಭಕ್ತಿ ಈಸ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದರೆ ಅಗೋಚರ. ಸ್ವರೂಪ, ಭಕ್ತಿಯ ಸ್ವರೂಪ ಏನು? ಅಗೋಚರವಾಗಿದೆ. ಅದು ಕಣ್ಣಿಗೆ ಕಾಣಿಸುವುದಂಥದ್ದಲ್ಲ ಭಕ್ತಿ. ಆದರೆ ವ್ಯಕ್ತ ಸ್ವರೂಪ, ವ್ಯಕ್ತಿಯಲ್ಲಿ ಎದುರುಗಡೆ ನಾವು ನೋಡಿದಾಗ ಅವರು ಹೆಂಗೆ ಭಕ್ತಿ ಮಾಡ್ತಿದ್ದಾರಪ್ಪ, ಸಂತರನ್ನು ನೋಡಿದಾಗ, ಸತ್ಪುರುಷರನ್ನು ನೋಡಿದಾಗ ನಾವು ಅಂತೀವಿ ಅವ್ರ ಕಣ್ಣಲ್ಲಿ ಹೆಂಗ್ರಿ ನೀರು ಬರುತ್ತೆ. ಆ ಭಗವಂತನ ನಾಮ ತಗೊಂಡ್ರೆ ಅವ್ರು ಗಳಗಳಗಳ ಕಣ್ಣಲ್ಲಿ ನೀರು ಹಾಕ್ತಿರ್ತಾರಲ್ರಿ, ಮೈಯೆಲ್ಲ ರೋಮಾಂಚನ ಆಗತ್ತೆ. ಅದು ಯಾವಾಗಲೂ ಆಗ್ತಾ ಇರುತ್ತೆ ಅವರಿಗೆ. ಬಿಕಾಸ್ ದೇ ಆರ್ ಆಲ್ವೇಸ್ ಕನೆಕ್ಟೆಡ್ ವಿತ್ ದಟ್ ಡಿವೈನ್. ನಮ್ಮ ಥರ ಈ ಕ್ಷಣ ಕನೆಕ್ಟ್ ಆದ್ವಿ, ಆ ಮಾಯಾ ಡೊಮೇನಿಂದ ಆ ಜಾಗದಿಂದ ಆಚೆ ಬಂದ್ವಿ. ಯಾಕೆಂದರೆ ಒಂದು ಸತ್ಸಂಗ ಆದರೂ ಕೂಡ ದಟ್ ಈಸ್ ಆಲ್ಸೋ ಇನ್ ದ ಡೊಮೇನ್ ಆಫ್ ಮಾಯಾ, ದಟ್ ಈಸ್ ನಾಟ್ ಪರ್ಮನೆಂಟ್. ಹೊರಗಡೆ ಸಂತ ಸಮಾಗಮಕ್ಕೆ ಹೋದ್ವಿ, ಅಲ್ಲಿ ಎಲ್ಲ ಚೆಂದಾಗಿ ಭಜನೆ ಮಾಡಿದ್ವಿ, ಕೀರ್ತನ ಮಾಡಿದ್ವಿ, ಎಲ್ಲವೂ ಮಾಡಿದ್ವಿ. ಬಟ್ ದಟ್ ಈಸ್ ಆಲ್ಸೋ ಇನ್ ದ ಡೊಮೇನ್ ಆಫ್ ದ ಟೈಮ್ ಆ್ಯಂಡ್ ಸ್ಪೇಸ್ ಆ್ಯಂಡ್ ಮಾಯಾ. ಸೊ ಆ ಕ್ಷಣಗಳಲ್ಲಿ ನನಗೆ ಆನಂದ ಆಯಿತು. ಮರುಕ್ಷಣಕ್ಕೆ ವಾಪಸ್ ನನ್ನ ಮನೆ ಬಾಗಿಲು ತೆಗೆದು ಕೂಡಲೇ ಪುನಃ ನನ್ನ ಏನೇನೋ ಬಿಟ್ಟು ಹೋಗಿದ್ನೋ ಎಲ್ಲವೂ ವಾಪಸ್ ಒಳಗೆ ಬಂತು. ಏನು ಕೆಲಸ ಆಗಿಲ್ಲ, ಇದಾಯಿತು, ಅದಾಯಿತು, ಆ್ಯಂಡ್ ಆಲ್ ದ ಥಾಟ್ಸ್ ದಟ್ ಐ ಹ್ಯಾಡ್ ಡ್ರಾಪ್ 3 days, ಐ ಆಮ್ ಬ್ಯಾಕ್ ವಿತ್ ದೋಸ್ ಥಾಟ್ಸ್. ಸೊ ಅದು ಅವ್ರು ಹೇಳ್ತಿರೋದು ವರವರ ಭಕ್ತಿ ಅಂದರೆ ಏನು? ಮೇಲಿನ ಭಕ್ತಿ ಮಾಡ್ತೀವಿ, ಸೂಪರ್ಫಿಷಿಯಲ್ ಭಕ್ತಿ. ಹಾಗಂದರೆ ನಾವು ಭಕ್ತಿ ಮಾಡ್ತಿಲ್ಲೇನ್ರಿ? ಮಾಡ್ತಾ ಇದ್ದೀವಿ, ಬಟ್ ಇಟ್ ಈಸ್ ಸೂಪರ್ಫಿಷಿಯಲ್. ಇಟ್ ಹ್ಯಾಸ್ ನಾಟ್ ಎಂಟರ್ಡ್ ಇನ್ ಯುವರ್ ಸಟಲ್ ಬಾಡಿ, ಸೂಕ್ಷ್ಮ ಬಾಡಿ, ಲಿಂಗ ದೇಹ, ಅದನ್ನು ಕಾಸಲ್ ಬಾಡಿ ಅನ್ನೋಣ, ಅದರಲ್ಲಿ ಅದು ಎಂಟ್ರಿ ಇನ್ನೂ ಮಾಡಿಲ್ಲ. ಅದಕ್ಕೆ ಏನು ಹೇಳ್ತಾರಪ್ಪ, ಇದು ಎಲ್ಲಿವರೆಗೂ ಆಗಿರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಏನೇ ಮಾತಾಡಿದ್ರೂ ಅದರದ್ದು ಉಪಯೋಗ ಆಗುವುದಿಲ್ಲ. ನಮ್ಮನೆ 4 ಜನನೇ ನಮ್ಮ ಮಾತು ಕೇಳುವುದಿಲ್ಲ ಅಂದಮೇಲೆ ಇನ್ನು ಹೊರಗಡೆ 4 ಜನ ನಮ್ಮ ಮಾತನ್ನು ಕೇಳಬೇಕು ಅಂತ ಆಗ್ರಹ, ಅಟ್ಟಹಾಸ ಯಾಕೆ ಇರಬೇಕು? ದುರಾಗ್ರಹ ಯಾಕೆ ಇರಬೇಕಪ್ಪ? ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಅದರ ಶ್ರವಣ, ಚಿಂತನ, ಮನನ, ಮಥನ ಮಾಡಿ ಶುದ್ಧವಾದ ನವನೀತ ನಮ್ಮ ಕೈಯಲ್ಲಿ ಪರಮಾತ್ಮ ಚಿದಂಬರ ಬಂದು ಕೊಟ್ಟಿದ್ದಾನೆ. ಏನು? ಅವನು ನಾಮವ. ಆ ನಾಮವೇ ಶುದ್ಧವಾದ ನವನೀತ, ಬೆಣ್ಣೆ. ಬೆಣ್ಣೆ ಹುಡುಕ್ಲಿಕ್ಕೆ ನಾವು ಎಲ್ಲೂ ಆಚೆ ಹೋಗಂಗಿಲ್ಲ. ಆ ಶುದ್ಧವಾದ ನಾಮ, ಆ ಚೈತನ್ಯ, ಆ ಬೆಳಕು, ಆ ವಸ್ತು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅವನ ನಾಮರೂಪದಲ್ಲಿ ಅದನ್ನು ನಾವು ನೋಡಬೇಕಷ್ಟೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? काय सांगोनिया लोका माझी ज्ञान अंतरी हे मन स्थिर नाही. काय सांगोनिया वैराग्याच्या गोष्टी
आशा लोभ पोटी भरुनी असे, काय दावोनिया वरी भक्तीपण, अंतरी अभिमान जैसा तैसा, चिदंबरा काय वाया दासपण, न देखिले सगुण रूप तुझे, न देखिले सगुण रूप तुझे, काय सांगुनिया लोका माझी ज्ञान, अंतरी हे मन स्थिर नाही, अंतरी हे मन स्थिर नाही, काय सांगुनिया ಲೋಕ ಮಾঝಿ ಜ್ಞಾನ. ನಾನು 4 ಜನದ ಮಧ್ಯದಲ್ಲಿ ಹೋಗಿ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಈ ಜ್ಞಾನದ ಮಾತುಗಳನ್ನು ನಾನು ಏನಾದ್ರು ಹೇಳಿದ್ರೆ ಉಪಯೋಗ ಏನಿದೆಯಪ್ಪ, ನನ್ನ ಮನಸ್ಸು ನಿನ್ನಲ್ಲಿ ಸ್ಥಿರ ಆಗಲಿಲ್ಲ. ಅಂತರಿ ಅಂದರೆ ಆಂತರಿಕವಾಗಿ ನನ್ನ ಮನಸ್ಸು ಹೇಗೆಯೇ ಉಪ್ಪಿನ ಒಂದು ಉಂಡೆನ ನೀರಲ್ಲಿ ಹಾಕಿದಾಗ ಕರಗಿ ಹೋಗುತ್ತದೆಯೋ ಆ ರೀತಿಯಲ್ಲಿ ನನ್ನ ಮನಸ್ಸು ನಿನ್ನಲ್ಲಿ ಕರಗಿ ಹೋಗಿಲ್ವಲ್ಲ. ಇನ್ನು ನಾನು ನನ್ನದು ದೇಹಕ್ಕೆ ಅಭಿಮಾನ ಉಂಟು, ಮೋಹ ಉಂಟು, ಮಮತ್ವ ಉಂಟು, ಇವೆಲ್ಲ ವಿಕಾರಗಳನ್ನು ಹೊಂದಿ ನಾನು ನಿನ್ನ ಹತ್ತಿರ ಬರಲಿಕ್ಕೆ ಹೆಂಗೆ ಸಾಧ್ಯತೆ ಉಂಟು? ಹತ್ತಿರ ಅಂದರೆ ಒಳಗೆ. ಹಾಗಾಗಿ ಆ ಮನಸ್ಸು ಸ್ಥಿರವೇ ಇಲ್ಲ. ಈ ಕ್ಷಣಕ್ಕದು ಒಂದು ಕ್ಷಣ ಸ್ಥಿರವಾದ ಮನಸ್ಸು ಹೆಂಗಿರುತ್ತಪ್ಪ ಅಂದರೆ, ಅದು ಸದಾಕಾಲ ಭಗವಂತನ ಧ್ಯಾನದಲ್ಲಿ, ಅವನ ನಾಮದಲ್ಲಿ, ಅವನ ಪ್ರೇಮದಲ್ಲಿ, ಅವನ ಭಕ್ತಿಯಲ್ಲಿ, ಅವನ ಜ್ಞಾನದಲ್ಲಿ ತುಂಬು ತುಳುಕಿ ಮುಳುಗಾಡ್ತಾ ಇರುತ್ತದು. ಹಾಗಾಗಿ ಅದಕ್ಕೆ ಬೇರೆ ಒಂದು ವಿಷಯದ ಬಗ್ಗೆ ಆ ಮನಸ್ಸು ಸ್ಥಿರ ಅಂದರೆ ಏನು, ಸೆಂಟರ್ಡ್, ಅದು ಆಚೆ ಹೋಗುವುದೇ ಇಲ್ಲ, ಅದು ಅವನನ್ನು ಬಿಟ್ಟು. ಆದರೆ ನಮ್ಮ ಮನಸ್ಸು ಹೆಂಗಿದೆಯಪ್ಪ, ಅದು ಅಸ್ಥಿರವಾಗಿದೆ. ಈ ಕ್ಷಣಕ್ಕೆ ನಮಗೆ ಯಾರಾದರೂ ಬಂದು, ಅದಕ್ಕೆ ಬುದ್ಧ ಒಂದು ಕೋಟ್ನಲ್ಲಿ ಹೇಳ್ತಾರೆ, ಪೀಪಲ್ ಆ್ಯಂಡ್ ಸಿಚುವೇಶನ್ಸ್ ಬೋತ್ ಆರ್ ಪವರ್ಲೆಸ್ ವಿತೌಟ್ ಯೋರ್ ರಿಯಾಕ್ಷನ್. ಹೂಸ್ ರಿಯಾಕ್ಷನ್? ಮೈಂಡ್ಸ್ ರಿಯಾಕ್ಷನ್. ಬೋತ್ ಆರ್ ಪವರ್ಲೆಸ್. ಇಬ್ಬರಿಗೂ ಯಾವ ಪವರೂ ಇಲ್ಲ. ಎಲ್ಲಿ ತನಕ ನಾನು ಆ ಮಾತಿಗೆ, ಆ ವಿಚಾರಕ್ಕೆ, ಆ ವ್ಯಕ್ತಿಗೆ, ಆ ಸಿಚುವೇಶನ್ಗೆ ನಾನು ಹೋಗೂಡೋದಿಲ್ಲವೋ, ನಾನು ಅದಕ್ಕೆ ಒಂದು ರಿಯಾಕ್ಷನ್ ಕೊಡೋದಿಲ್ಲವೋ, ಅಲ್ಲಿಯವರೆಗೂ ಎರಡು ಪವರ್ಲೆಸ್ ಇದೆ. ನಾನು ರಿಯಾಕ್ಷನ್ ಕೊಟ್ಟ ಕೂಡಲೇ ದಟ್ ಮೈಂಡ್ ಬಿಕಮ್ಸ್, ಅದರ್ ಮೈಂಡ್ ಬಿಕಮ್ಸ್ ಸೋ ಪವರ್ಫುಲ್, ಇಟ್ ಕ್ಯಾನ್ ಡಾಮಿನೇಟ್ ಯು ಎನಿ ಟೈಮ್ ಆ್ಯಂಡ್ ಇಟ್ ಕ್ಯಾನ್ ಮೇಕ್ ಯು ರೆಸ್ಟ್ಲೆಸ್. ಅದಕ್ಕೆ ನನ್ನ ಮನಸ್ಸೇ ಅಂತರಂಗದಲ್ಲಿ ಸ್ಥಿರ ಇಲ್ಲದಿದ್ದಾಗ ನಾನು ಬಂದು 4 ಜನಕ್ಕೆ ಏನಾದರೂ ಜ್ಞಾನದ ಮಾತು ಹೇಳಿದ್ರೆ ಅದು ಉಪಯೋಗ ಆಗುತ್ತದೆಯೇ? ರಾಮ ಚಿದಂಬರ. ಕಾಯ ಸಾಂಗುನಿಯ ವೈರಾಗ್ಯಾಚ ಗೋಷ್ಠಿ ಆಶಾಲೋಭಪೋಟಿ ಭರೂನಿಯಾಸೆ. ಇನ್ನೊಬ್ಬರಿಗೆ ನಾನು ಮನೆ ಬಿಡಲಾರ್ದೆ ಇನ್ನೊಬ್ಬರಿಗೆ ವೈರಾಗ್ಯದ ಮಾತು ಹೇಳಿದು, ಎ ಸಿನಲ್ಲಿ ಕೂತ್ಕೊಂಡು, ಎ ಸಿ ಕಾರಲ್ಲಿ ಕೂತ್ಕೊಂಡು ಚೆಂದಾಗಿ ನಡ್ಕೊಂಡು ಹೋಗಿ ಮಾಡಿ ಅಲ್ಲಿ ಬೇರೆಯವರಿಗೆ ನಾನು ಬೋಧನೆ ಮಾಡಿದ್ರೆ ಅದು ಉಪಯೋಗ ಆಗೋಕ್ಕೆ ಉಂಟಾ? ಸಾಮಾನ್ಯ ಜನರು, ಸಂತರು, ಸತ್ಪುರುಷರದು ಮಾತು ಬೇರೆ. ಅವ್ರಿಗೇನು ಕೊಟ್ಟಿರ್ತಾನೋ ಪರಮಾತ್ಮ ಅವೆಲ್ಲವೂ ಕೊಟ್ಟಿರ್ತಾನೆ, ದೊರಕಿಸ್ಕೊಟ್ಟಿರ್ತಾನೆ. ಅವರು ಅದೇನು ಅದಕ್ಕೆ ಕೊಟ್ಟಿದ್ದಾನೆ ಭಗವಂತ ವೈಭವ ಅಂತ ಅವರು ತಿಳಿಯೋದೂ ಇಲ್ಲ. ಅಥವಾ ಪರಮಾತ್ಮ ಅದಕ್ಕೆ ಕೊಟ್ಟಿದ್ದಾನೆ, ಅದನ್ನು ಬಳಕೆ ಮಾಡ್ತಾರೆ, ಪರಮಾತ್ಮನ ಕೆಲಸಕ್ಕಾಗಿ ಬಳಕೆ ಮಾಡ್ತಾರೆ ಅವರು ಅದನ್ನು. ಹಾಗಾಗಿ ವೈರಾಗ್ಯಾಚ ಗೋಷ್ಠಿ, ವೈರಾಗ್ಯ ಹೊಂದಬೇಕ್ರಿ. ನಮಗೆ ವೈರಾಗ್ಯ ಅನ್ನೋ ಶಬ್ದದ ಕಲ್ಪನೆ ಕೂಡ ಇಲ್ಲ. ನಮ್ಮ ಜೀವನದಲ್ಲಿ ಯಾವ ವಿಚಾರದ ನಾವು ತ್ಯಾಗ ಮಾಡಿದ್ದೀವಿ, ಯಾರನ್ನ ತ್ಯಾಗ ಮಾಡಿದ್ದೀವಿ ಮನಸ್ಸಿನಿಂದ, ಯಾವ ವಿಷಯ, ವಸ್ತು, ವ್ಯಕ್ತಿನ ತ್ಯಾಗ ಮಾಡಲಾರ್ದೇ ನಾವು ವೈರಾಗ್ಯದ ಮಾತು, 3 ಥರದ ವೈರಾಗ್ಯ, ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಇನ್ನೊಂದು ವೈರಾಗ್ಯ ಹೇಳುತ್ತಾರೆ. ಅದರಲ್ಲಿ ಪ್ರಸವ ವೈರಾಗ್ಯ ಬರುತ್ತೆ ನಮಗೆ. ಮಗು ಹುಟ್ಟಿದಾಗ ಆ ತೊಂದರೆ ಎಲ್ಲ ಅನುಭವಿಸಿದ್ದಾಗ ಅಯ್ಯೋ ಸಾಕಪ್ಪ, ಈ ರಾತ್ರಿ ಎಲ್ಲ ನಿದ್ದೆ ಕೊಡೋದಿಲ್ಲ, ಅಡುಗೆ ಮಾಡಬೇಕು, ಎಲ್ಲ ಹ್ಯಾಂಡಲ್ ಮಾಡಬೇಕು ಅಂದಾಗ ಸಾಕಪ್ಪ, ಇದೊಂದು ಮಗು ಸಾಕು. ಇನ್ನು ಕಾಲಾಂತರದಲ್ಲಿ ಬಂದಾಗ ಮತ್ತೆ ಜಾಗೃತ ಆಗತ್ತೆ ಲೋಭ, ಆಶಾ, ಇಲ್ಲ ಪರವಾಗಿಲ್ಲ, ಅದಕ್ಕೆ ಆಡೋಕ್ಕೊಂದು ಜೊತೆಗೆ ಬೇಕು, ಅದಕ್ಕೆ ಪರವಾಗಿಲ್ಲ, ಮತ್ತಿನ್ನೊಂದು ಸತಿ ನಾನು ಐ ಆಮ್ ರೆಡಿ ಟು ಟೇಕ್ ದ ಪೇಯ್ನ್ ಅಂತ. ಸೊ ಪ್ರಸವ ವೈರಾಗ್ಯ ಏನು? ಕ್ಷಣಿಕ ವೈರಾಗ್ಯ. ಆಶಾ ಲೋಭ ಪೋಟಿ ಧರುನಿಯಸೆ. ನನ್ನ ಪೋಟಿ ಅಂದರೆ ಹೊಟ್ಟೆ ಒಳಗೆ, ಅಂದರೆ ಅಂತರಾಳದಲ್ಲಿ ಆಶಾ, ಲೋಭ, ವಿಕಾರಗಳು, ಕಾಮ, ಕ್ರೋಧಗಳನ್ನು ಇಟ್ಟುಕೊಂಡು ಇನ್ನೊಬ್ಬರಿಗೆ ನಾನು ವೈರಾಗ್ಯ ಹೊಂದ್ರಿ, ಬಿಟ್ಬಿಡ್ರಿ, ಎಲ್ಲ ಬಿಟ್ಬಿಡ್ರಿ, ನಾನೇ ಬಿಡಲಾರ್ದಲೇನೆ. ರಾಮಕೃಷ್ಣ ಪರಮಹಂಸರು ಯಾರ ಹತ್ರ ಬರ್ತಾರೆ, ಹೇಳ್ತಾರೆ, ಮಹಾರಾಜ್ ಹಿಂಗೆ ನನಗೆ ಸಿಹಿ ಬಿಡಬೇಕು ಅಂತ. ಮಹಾರಾಜ್ ಹೇಳ್ತಾ 1 ವಾರ ಬಿಟ್ಟು ಬಾ ಅಂತ.
ಆಯ್ತಪ್ಪ ಅಂತ ಹೋಗಿ ಒಂದು ವಾರ ಯಾಕೆ ಬಿಡಕ್ಕೆ ಹೇಳ್ತಾರೆ ಶಾರದಮ್ಮ? ನಾನೇ ಸಿಹಿ ಬಿಟ್ಟಿಲ್ಲಂತೆ, ಇನ್ನು ಅವನಿಗೆ ನಾನು ಸಿಹಿ ತಿನ್ಬಿಡ ಅಂತ ಹಿಂಗೆ ಸಾಧ್ಯ ಉಂಟು? ನಾನು ಒಂದು ವಾರ ಬಿಟ್ಟು ಆ ಎಕ್ಸ್ಪೀರಿಯನ್ಸ್ ಅನುಭವ ಮಾಡಿ ಅವನಿಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾನೇ ಮಾಡಲಾರ್ದಲ್ಲಿ ಇನ್ನೊಬ್ಬರಿಗೆ ಬೋಧನೆ ಮಾಡಲಿಕ್ಕೆ ಹೆಂಗೆ ಸಾಧ್ಯತೆ ಉಂಟು? ಕಾಯದಾವುನಿಯ ವರಿ ಭಕ್ತಿಪಣ ಅಂತರಿ ಅಭಿಮಾನ ಜೈಸ ತೈಸ. ಸೂಕ್ಷ್ಮವಾದ ಅಹಂಕಾರ ಯಾವಾಗ ಜಾಗೃತ ಆಗುತ್ತೆ? ನಾನು ಅಯ್ಯೋ ನನಗೆ ಹಾಗೇನೂ ಇಚ್ಛಾ ಇರಲಿಲ್ಲ ರೀ ಹಾಗೆ ಅದನ್ನು ಸೆಲ್ಫಿ ತಕ್ಕೋಬೇಕು ಅಂತ, ಅಥವಾ ಚೆಕ್ ಕೊಡುವಾಗ ಫೋಟೋ ತೆಗಿತೀವಿ ರೀ, ಬೇಡ ರೀ ನನ್ನ ಫೋಟೋ ತೆಗಿಬೇಡ್ರಿ ನೀವು, ನಾನು ಚಿದಂಬರನಿಗೆ ಕೊಡ್ತಾ ಇದ್ದೀನಿ, ಭಗವಂತನಿಗೆ ಅರ್ಪಣೆ ಮಾಡುವಾಗ ನೀವು ಫೋಟೋ ತೆಗಿಬೇಡ್ರಿ ನಂದು. ಖಂಡಿತವಾಗ ನೋ ಅಂತ ಹೇಳಬಹುದು ನಾವು. ಇಲ್ಲ, 10 ಜನ ನೋಡಬೇಕು, 10 ಜನ ಅದನ್ನು ಮೆಚ್ಚಬೇಕು, 10 ಜನ ಅದನ್ನು ನಿಕೃಷ್ಟದಿಂದ ನೋಡಬೇಕು, 10 ಜನ ಅದನ್ನು ಹೇಟು ಮಾಡಬೇಕು. ಸೊ ಎರಡನ್ನೂ ಅವಕಾಶ ಯಾರು ಕೊಡ್ತಿದ್ದಾರೆ? ಇನ್ನೊಂದು ಮನಸ್ಸಿಗೆ ನಾನು. ಇಲ್ಲ ಒಂದು ಮನಸ್ಸಿಗೆ ಉದ್ವೇಗ ಉಂಟಾಗತ್ತೆ, ಇಲ್ಲ ಒಂದು ಮನಸ್ಸು ನನ್ನ ಫೇವರ್ನಲ್ಲಿ ಮಾತಾಡ್ಬೋದು. ಎರಡಕ್ಕೂ ಪ್ರಚೋದನೆ ಕೊಡ್ತಾ ಇರೋದು ಯಾರು? ನಾನು. ಪ್ರಾಣಿಗಳಿಗೆ ಈ ವಿವೇಕ ಕೊಟ್ಟಿಲ್ಲ ಪರಮಾತ್ಮ, ಆದರೆ ನಮಗೆ ಕೊಟ್ಟಿದ್ದಾನೆ. ಏನನ್ನ? ನಿನ್ನ ವಿವೇಕ ಬಳಕೆ ಮಾಡಿ ಎಲ್ಲಿ, ಯಾವಾಗ, ಯಾವ ಸ್ಥಳದಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಇಲ್ಲ. ಅವಾಗ ನಾವು ಸರ್ವತ್ರದಲ್ಲಿ ಸರ್ವಭೂತಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ಏನಪ್ಪ ಅರ್ಥ? ಪ್ರತಿ ಕ್ಷಣವೂ ಅವು ನಮಗೆ ತೋರಿಸ್ತಾ ಇರುತ್ತಾನೆ. ಎಲ್ಲಿ ಏನು ಘಟನೆಗಳು ಆಗ್ತಾ ಇದೆಯೋ, ನನ್ನ ಕೈವಾಡ ಹೆಂಗೆ ನಡೆಯುತ್ತದೆ, ಅದ ಕಡೆ ನಮ್ಮ ಗಮನ ಲಕ್ಷ್ಯವೇ ಇರೋದಿಲ್ಲ. ಯಾಕೆಂದರೆ ನಾವೀಗ ನಮ್ಮದೇ ಗ್ಲೋರಿಫೈ ಮಾಡ್ಕೊಳ್ಳೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ. ನಾನು ಹೋಗಬೇಕು, ನಾನೇ ರಿಬ್ಬಿನ್ ಕಟ್ ಮಾಡಬೇಕು, ನಾನೇ ಮೈಕ್ ಹಿಡ್ಕೋಬೇಕು, ಇನ್ನೊಬ್ರ ಹತ್ರ ಕಿತ್ಕೋಬೇಕು, ಇನ್ನೊಬ್ಬರಿಗೆ ಕೊಡಬಾರ್ದು, ಇನ್ನೊಬ್ಬರಿಗೆ ಅವಕಾಶವೇ ಮಾಡಿಕೊಡಬಾರ್ದು. ಇದೇನಿದು? ಕಾಯದಾವುನಿಯ ಬರೀ ಭಕ್ತಿಪಣ. ಭಕ್ತನಾದವನು ಹೆಂಗಿರ್ತಾನಪ್ಪ ಅಂದರೆ, ಭಕ್ತನಾದವನು ಆ ಭಗವಂತನ ಹೊಂದುವಂಥ ಇಚ್ಛೆಯಲ್ಲಿ ಬದುಕ್ತಾ ಇರ್ತಾನೆ. ಹಾಗಾಗಿ ಸರ್ವ ಜೀವನವೇ ಒಂದು ತ್ಯಾಗಮಯ ಆಗೋಗಿರತ್ತೆ. ತುಕಾರಾಮ್ ಮಹಾರಾಜರು ಒಮ್ಮೆ ಅವ್ರ ಹೆಂಡತಿ ಆವಲೆ ಹೇಳ್ತಾರೆ, ಮಕ್ಕಳಿಗೆ ಏನೂ ತಿನ್ಲಿಕ್ಕಿಲ್ರಿ, ಕಬ್ಬಿನ ಸೀಸನ್ ಬಂದಿದೆ, ತೊಗೊಂಬನ್ರಿ ಒಂದು ಸ್ವಲ್ಪ ಕಬ್ಬು ಮಕ್ಕಳಿಗೆ ಅಂತ ಒಂದು ಇದ್ರ ಹತ್ರ ಹೋಗಿ ಕೆಲಸ ಮಾಡ್ತಾರೆ. ಅವನು ಬರುವಾಗ ಏನು ಕೊಡಲಿ? ತುಕಾರಾಮ್ ಮಹಾರಾಜರಿಗೆ ಜೋಳ ಕೊಡ್ತೀನಿ, ಬೇಡಪ್ಪ ಮಕ್ಕಳಿಗೆ ಕಬ್ಬು ಇಷ್ಟ, ಒಂದು 4 ಕಪ್ ಕೊಡ್ರಿ ಅಂತ ಒಂದು 10-12 ಕಪ್ ಕೊಡ್ತಾರೆ. ತುಕಾರಾಮ್ ಮಹಾರಾಜರು ಅದನ್ನು ಗಂಟನ್ನು ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮತ್ತೆ ತಮ್ಮ ಕೆಲಸ ಮುಗೀತು, ಪಾಂಡುರಂಗ 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 ಅಂತ ಬರ್ತಿರ್ತಾರೆ. ಮುಂದೆ ಅಲ್ಲಿ ಅವ್ರ ವಟಾರದ ಮಕ್ಕಳಿಗೆಲ್ಲ ನೋಡ್ತಾರೆ. ನನಗೊಂದು ಕೊಡೋ ತುಕಾ ನನಗೊಂದು ಕೊಡು, ತುಕಾರಾಮ ನನಗೊಂದು ಕೊಡು ಅಂತ ಕೇಳ್ತಾರೆ. ತುಕಾ ಪ್ಲೀಸ್ ಕೊಡು ಅಂತ. ಹೌದಪ್ಪ ಮಕ್ಕಳ ತಗೊಳ್ಳಿ, ಎಲ್ಲರಿಗೂ ಕೊಟ್ಕೋತ ಬರ್ತಾನೆ. ಕಡೆಗೆ ತನ್ನ ಮನೆ ತನಕ ಬರೋ ತನಕ ಒಂದೇ ಒಂದು ಕಬ್ಬಿನ ಜಲ್ಲೆ ಉಳಿದಿರುತ್ತದೆ. ಹೆಂಡತಿ ಬೈತಾಳ, ಅವಳೆ ಏನು ಎಲ್ಲರಿಗೂ ದಾನ ಧರ್ಮ ಮಾಡಿ ಬಂದಿಲ್ಲ, ಅದಕ್ಕೆ ನಿನಗೇನು ಅನ್ಸೋದಿಲ್ವಾ? ತುಕಾರಾಮ್ ಮಹಾರಾಜರಂತ ನನ್ನ ಮಕ್ಕಳ ಥರ ಅವರು ನನ್ನ ಮಕ್ಕಳಲ್ಲವೇ ಆವಲೆ, ಪಾಂಡುರಂಗ ಕೊಟ್ಟಿದ್ದಾನಮ್ಮ ಅಂತ. ಎಂಥ ಒಂದು ವಿಶಾಲ ಮನೋಭಾವನೆ ಹೊಂದಿರುತ್ತಾರೆ ಸಂತರು ಅಂದರೆ, ಅವರ ಆಖ್ಯಾನ, ಅವರ ಮೂವಿ ನೋಡಿದಾಗ ಈ ಭಾವನೆ ನಮ್ಮಲ್ಲಿ ಉಂಟಾಗಬೇಕು. ಹಂಚಿಕೊಡುವುದು ಏನಾದರೂ ಇರ್ಬೋದು, ಅದು ವಿದ್ಯೆ ಇರಬಹುದು, ನಮ್ಮ ಹತ್ರ ಇರೋದು 4 ರೊಟ್ಟಿ ಇರಬಹುದು, ಬಟ್ಟೆ ಇರಬಹುದು, ಹಣ ಇರಬಹುದು, ಏನಿದ್ರು ಹಂಚಿ ತಿನ್ನೋದ್ರಿಂದ ಅಭಿವೃದ್ಧಿ ಆಗತ್ತೆ. ನಮ್ಮ ಮನಸ್ಸಿಗೆ ಸಮಾಧಾನ. ಇನ್ನೊಂದು ಹಸಿದ ಹೊಟ್ಟೆಗೆ 4 ಕಾಳನ್ನು ಹಾಕಿದೆ ಅಂತ. ಪಕ್ಷಿ ಇರಬಹುದು, ಪ್ರಾಣಿ ಇರಬಹುದು, ನಾಯಿ ಇರಬಹುದು, ಕಾಗೆ ಇರ್ಬೋದು, ಮನುಷ್ಯ ಇರಬಹುದು. ಅವಾಗ ಏನಾಗತ್ತದು? ಭಕ್ತಿ ಅಂದರೆ ಏನು? ತ್ಯಾಗ. ಭಕ್ತಿ ಅಂದರೆ ಎಲ್ಲವನ್ನು ಬಿಡುವುದು. ಭಂಜನಂ ಇತಿ ಭಕ್ತಿ. ಭಂಜನ ಮಾಡುವುದು, ಮುರಿದು ಹಾಕೋದು. ನಾನು ಏನು ಇಲ್ಲವೋ ಎಲ್ಲವನ್ನೂ ಮುರಿದು ಹಾಕೋದು. ಅವಾಗ ಏನಾಗುತ್ತೆ? ಮನಸ್ಸು ವಿಶಾಲ ಆಗುತ್ತೆ. ಮ್ಯಾಗ್ನಾನಿಮಸ್ ಯು ಬಿಕಮ್. ಇಲ್ಲ ಅಂದರೆ ಸುಳ್ಳೆ ಭಕ್ತಿ ಮಾಡ್ತೀನಿ ಅಂದ್ಬಿಟ್ಟು ಕೈ ಎತ್ತು ಕೊಡುವಂಥ ನಮಗೆ ಶಕ್ತಿನೇ ಇಲ್ಲ ಅಂದಮೇಲೆ ಅದು ಭಕ್ತಿ ಅಲ್ಲ. ಅದು ತ್ಯಾಗಮಯ ಬುದ್ಧಿ. ಮೈಕು ತಗೊಳ್ರಪ್ಪ, ನೀವು ಹೇಳ್ರಪ್ಪ, ನಾನು ಹಿಂದ್ಗಡೆ ನಿಂತ್ಕೊಂಡು ನೋಡುತ್ತೇನೆ, ಹಿಂದ್ಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತೇನೆ. ನಾನು ಎಂಬುದನ್ನು ಯಾವಾಗಲೂ ಹಿಂದಕ್ಕಿಡಬೇಕು. ಇನ್ನೊಬ್ಬರನ್ನ ತಂದು ಮೇಲೆ ಕಟ್ಟಬೇಕು. ಅವರಲ್ಲಿರುವ ಶಕ್ತಿನ ಗುರ್ತೈಸಿ ಅವರನ್ನು ಮುಂದೆ ಕರ್ಕೊಂಡ್ಬಂದು, ಅಪ್ಪ ನೀವು ಹೇಳಬಹುದು, ಬನ್ನಿ ಇಲ್ಲಿ, ನಾನೊಬ್ಬಳಿಗೆ ಏನಿಲ್ಲ. ಅವಾಗೇನಾಗತ್ತೆ? ಭಗವಂತ ಆ ಭಂಜನ ಆಗಿದ ಭಕ್ತಿಯನ್ನು ಮೆಚ್ಚಿಸ್ತಾನೆ. ಇಲ್ಲ ಅಂದರೆ ಅಂತರಿ ಅಭಿಮಾನ ಜೈಸ ತೈಸ. ಅಭಿಮಾನವನ್ನು ಹೊಂದಿರೋ ಮನಸ್ಸಿದು ಈ ಜೀವ. ಇದೇನು ಮಾಡುತ್ತೆ? ಎಲ್ಲ ನನಗೆ ಬೇಕು, ನನಗೆ ಫೇಮ್ ಬೇಕು, ನನಗೆ ನೇಮು ಬೇಕು. ಇದು ಎಲ್ಲಿ ತನಕ ಉಂಟು ನೇಮು ಫೇಮು? ಅಗೇನ್ ಇಟ್ ಈಸ್ ಇನ್ ದ ಡೊಮೇನ್ ಆಫ್ ದ ಮಾಯಾ, ವಿಚ್ ವಿಲ್ ಬಿ ವೆರಿ ಪೆರಿಷೇಬಲ್, ಟೆಂಪರರಿ. ಈ ಕ್ಷಣಕ್ಕೆ ನಮ್ಮನ್ನು ಜನ ಕೊಂಡಾಡ್ತಾರೆ, ಮರುಕ್ಷಣಕ್ಕೆ ಮರೆತೇ ಹೋಗಿರ್ತಾರೆ ನಾವು ಯಾರು ಅಂತ. ನಮ್ಮನ್ನು ಗಣನೇನೂ ಮಾಡುವುದಿಲ್ಲ. ಅಂಥ ಒಂದು ನೇಮ್ ಫೇಮ್ಗೋಸ್ಕರ ನಾವು ಬಡದಾಡಿ ಸಾಯ್ತಾ ಇದ್ದೀವಿ. ಮತ್ತೊಬ್ಬರನ್ನ ಕೈ ಹಿಡಿದು, ಬಾರಪ್ಪ ನೀನು ಹೇಳಬಾರಪ್ಪ, ನನಗೊಬ್ಬಳಿಗೆ ಏನು ಬರುತ್ತೆ, ನನಗೊಬ್ಬನಿಗೆ ಏನು ಬರುತ್ತೆ, ನೀ ತಗೋ, ನೀ ಹೇಳು, ನೀನು ಮಾತಾಡು. ಚಿದಂಬರ
ಕಾಯ ವಾಯ ದಾಸಪಣ, ಈ ದಾಸಪಣ ಎಲ್ಲವೂ ವಾಯ, ಯಾವಾಗ? ವ್ಯರ್ಥ. ನಿನ್ನನ್ನು ಸಗುಣ ರೂಪದಲ್ಲಿ ನೋಡಲಿಲ್ಲ ಅಂದರೆ. ಸಗುಣ ರೂಪ ಅಂದರೆ ಕೇವಲ ಮೂರ್ತಿ ಅಥವಾ ಫೋಟೋ ಆಗಲಿ, ಇಮೇಜಸ್ ಆಗಲಿ, ವಿಗ್ರಹ ಅಲ್ಲ. ಸಗುಣ ರೂಪ ಅಂದರೆ ಅಕ್ಷರ ಬ್ರಹ್ಮನೂ ಸಗುಣ ರೂಪ, ಅಭಂಗನೂ ಸಗುಣ ರೂಪ. ಆ ಭಗವಂತನ ಒಂದು ರೂಪ ನಮಗೆ ಒಂದು ಜ್ಞಾನ ದೃಷ್ಟಿಯಿಂದ ನೋಡುವಂಥ ರೂಪನೂ ಸಗುಣ ರೂಪ. ಆ ಗುಂಡಿಧರನ ನೋಡುವುದು ಕೇವಲ ನಾವು ದೇವಸ್ಥಾನಕ್ಕೆ ಹೋಗಿ ನೋಡೋದಲ್ಲ, ಅಕ್ಷರ ಬ್ರಹ್ಮ. ಸತ್ಸಂಗದಲ್ಲಿ ಹೋದಾಗೂ ಕೂಡ ಅವನು ಸಗುಣ ರೂಪ ನೋಡಲೇ ಇಲ್ಲ. ವ್ಯಾಸಪೀಠದ ಮೇಲೆ ಕುಳಿತಿರುವ ಮನುಷ್ಯ ನಮಗೆ ಆ ಆಖ್ಯಾನವನ್ನು ಹೇಳುತ್ತಾ ಇದ್ದಾನೆ ಅಂದರೆ ಅಲ್ಲಿ ಚಿದಂಬರ ಸ್ವತಃ ಇವತ್ತು ಬಂದು ನಮಗೆ ಏನೋ ಒಂದು ಕೊಡುತ್ತಾ ಇದ್ದಾನೆ ನನ್ನ ಉದ್ಧಾರಕ್ಕೋಸ್ಕರ ಅಂತ. ಆ ಸಗುಣ ರೂಪ, ಸಗುಣ ಗುಣದಲ್ಲಿ ಬಂದಿರುವವನು. ಸೊ ಅಚರದಲ್ಲಿ ಅವನಿದ್ದಾನೆ ಅಂದಮೇಲೆ ಇನ್ನೊಬ್ಬ ವ್ಯಕ್ತಿನಲ್ಲಿ ಅವನು ಚಿದಂಬರ ಇಲ್ಲ ಅನ್ನೋದು ನಮ್ಮ ಭ್ರಾಂತಿ ಉಂಟು. ನಾನು ಸರ್ವವ್ಯಾಪಕನಾಗಿದ್ದೀನಿ ಅಂದಮೇಲೆ ನನ್ನಲ್ಲೂ ಇದ್ದಾನೆ, ಇನ್ನೊಬ್ಬನಲ್ಲೂ ಇದ್ದಾನೆ, ಮತ್ತೊಬ್ಬನಲ್ಲೂ ಇದ್ದಾನೆ. ಆ ದಿನಕ್ಕೆ ಚಿದಂಬರ ಬಂದು ಒಂದು ಶಬ್ದ ಇರಬಹುದು, ಒಂದು ಲೈನ್ ಇರಬಹುದು, ಒಂದು ಕಣ್ಣು ನೋಟ ಇರಬಹುದು, ಒಂದು ನಗು ಇರಬಹುದು, ಒಂದು ಮಂದಸ್ಮಿತ ಇರಬಹುದು. ಅವನು ನಮಗೆ ಏನು ಕೊಡುತ್ತಾನೋ ಅವತ್ತು ಆ ಮುಖಾಂತರ, ವ್ಯಾಸಪೀಠದ ಮುಖಾಂತರ ಅದು ನನ್ನ ಉದ್ಧಾರಕ್ಕೆ ಕೊಟ್ಟಿರ್ತಾನೆ. ಅದನ್ನು ನಾವು ಯಾಕೆ ನೋಡೋದಿಲ್ಲ ಅಂದರೆ, ಯಾಕೆಂದರೆ ಆಶಾ ಲೋಭ ಪೋಟಿ ಮನಿ ಅಂತರಿ ಅಭಿಮಾನ ಜೈಸ ತೈಸ ಇದೆಲ್ಲ ನೋಡ್ದಿದ್ದಾಗ ಈ ದಾಸಪಣು, ನಾನು ದಾಸ್ಯತ್ವವನ್ನು ಹೊಂದಿದ್ದೀನಿ, ನಿನ್ನ ಭಕ್ತಿ ಮಾಡುತ್ತೇನೆ ಅನ್ನೋದು ಹೇಳ್ಕೊಳ್ಳೋಕ್ಕೂ ಅಧಿಕಾರ ಇಲ್ಲ. ಅದು ವಾಯ ಅಂತ ರಾಜಾರಾಮ. ವ್ಯರ್ಥಪ್ಪ ಇದು ಎಲ್ಲ. ಚರಾಚರ ವಸ್ತುದಲ್ಲಿ ನನ್ನ ನೋಡಲಾರ್ದಂಥ ದೃಷ್ಟಿ ತೊಗೊಂಡೇನು ಮಾಡೋಣ? ಅದು ಶಾಬ್ದಿಕ ದೃಷ್ಟಿಯಾಗುತ್ತೆ. ಶಾಬ್ದಿಕ ಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇರೋದಿಲ್ಲ. ಪ್ರಹ್ಲಾದನನ್ನು ನೋಡಿಲ್ಲ, ವಿರಹ ನೋಡಿಲ್ಲ, ಗೋಪಿಕೆ ಅವ್ರದ್ದು ಯಾರ್ದು ನೋಡಿಲ್ಲ. ಆದರೆ ಕಣ್ಣು ಮುಂದೆ ಯಾರೋ ಒಬ್ಬ ವ್ಯಕ್ತಿನ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಚಿದಂಬರ ಹಿಂಗೆ ಇದು ಮಾಡ್ತಿದ್ದಾನಪ್ಪ, ಅವನಿಗೆ ಏನೂ ಬರೋದಿಲ್ಲ, ಆದರೂ ಎಷ್ಟು ಚೆಂದಾಗಿ ಮಾತಾಡ್ತಿದ್ದಾನಪ್ಪ. ಭಗವಂತನ ಭಕ್ತಿ ನಮಗೆ ಹೆಂಗೆ ತಿಳಿಸ್ಕೊಡ್ತಿದ್ದಾನೆ. ಅವನು ಕಣ್ಣು ನೋಟಗಳಿರಲಿ, ಅವನ ಸ್ವಭಾವ ಇರಲಿ, ಅವನನ್ನು ಕಾಲು ನಡಿಗೆ ಇರಲಿ, ಕಂಡು ಬಂದರೆ ಅಪ್ಪ ಸಂತ ಸತ್ಪುರುಷ ನನ್ನ ಕಣ್ಣು ಮುಂದೆ ಭಗವಂತ ಚಿದಂಬರ ಇದ್ದಾನೆ, ನಾನು ಅವನನ್ನು ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣಿಸ್ತಾ ಇದ್ದೀನಲ್ಲಪ್ಪ ಅನ್ನೋದನ್ನು ರಾಜಾರಾಮ್ ಮಹಾರಾಜರು ನ ದೇಖಿಲೇ ಸಗುಣ ರೂಪ ತೂಜೆ ಅಂತ ಈ ಅಭಂಗದ ಮುಖಾಂತರ ಹೇಳುತ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಇದೇ ಜನ್ಮದಲ್ಲಿ ಆ ಸಗುಣ ರೂಪದ ದರ್ಶನವನ್ನು ಪಡೆಯುವಂಥ ಭಾಗ್ಯವನ್ನು ಪಡೆಯೋಣ ಅಂತ ಆ ರಾಜಾರಾಮ್ ಮಹಾರಾಜರಿಗೆ ಒಂದು ಕೋರಿಕೆ, ಒಂದು ಪತ್ರವನ್ನು ಬರೆದು ನಮ್ಮ ಕೋರಿಕೆಯನ್ನು ಅಪ್ಲಿಕೇಶನ್ನ ಅವ್ರ ಮುಂದಿಡೋಣ. ರಾಜಾರಾಮ್ ಮಹಾರಾಜರೇ, ನೀವು ಹೆಂಗೆ ಆ ಸ್ವಾಮಿನ ಪಡ್ಕೊಂಡ್ರಿ, ಭಕ್ತಿ ಮಾಡಿ, ಪ್ರೇಮ ಮಾಡಿ, ನಿಮ್ಮ ಸರ್ವಸ್ವವನ್ನು ಅರ್ಪಣ ಮಾಡಿ, ತನ್ನ ಮನ ಧನ ನನ್ನ ಓವಾಳುವನ ಸಾಂಡಿಯಲ್ಲ ಅಂತ ನೀವೇನು ಹೇಳ್ತೀರೋ ಹಾಗೇ ನನ್ನ ಮನಸ್ಸಿನಿಂದ ಎಲ್ಲವನ್ನು ಒಗದಿ ಆ ಚಿದಂಬರನ ಪಾದಕ್ಕೆ ನಾನು ಸೇರುವಂತೆ ಒಂದು ಪ್ರಯತ್ನ ಇದೇ ಜನ್ಮದಲ್ಲಿ ನನಗೆ ದೊರಕಿಸ್ಕೊಡಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅದರಂತೆ ರಾಜಾರಾಮ್ ಮಹಾರಾಜರು ಖಂಡಿತವಾಗಲೂ ನಮ್ಮನ್ನು ಕೃಪೆ ಮಾಡೇ ಮಾಡುತ್ತಾರೆ ಅಂತ ಹೇಳುತ್ತಾ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ್ ಗುರು ಮಹಾರಾಜ್ ಕಿ ಜೈ. ಜಯ ಜಯ ರಘುವೀರ ಸಮರ್ಥ. ಸದ್ಗುರು ಚರಣಾರವಿಂದಾರ್ಪಣಮಸ್ತು.